ಪ್ರೆಸೆಂಟ್ ನಾನೀಗ ಯಲಹಂಕ ರೈಲ್ವೆ ಸ್ಟೇಷನ್ ಹತ್ರ ಇದ್ದೀನಿ. ಆಲ್ರೆಡಿ ನೀವು ತಮ್ನೇಲಲ್ಲಿ ನೋಡಿರ್ತೀರ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ಎಸ್, ನಾನು ಬರೀ 550 ರುಪೀಸಲ್ಲಿ ನಾನು ಬ್ಯಾಂಗ್ಳೂರಿಂದ ಸೇಲಮ್ಗೆ ಫ್ಲೈಟಲ್ಲಿ ಹೋಗ್ತಾ ಇದ್ದೀನಿ. ಸೊ ಈ ಟಿಕೆಟ್ ಹೇಗೆ ಬುಕ್ ಮಾಡಿದೆ ನಾನು, ಆಮೇಲೆ ಫ್ಲೈಟ್ ಡೀಟೇಲ್ಸು, ಫ್ಲೈಟ್ ಜರ್ನಿ ಎಷ್ಟು, ಫ್ಲೈಟ್ ಟೈಮಿಂಗ್ಸ್ ಎಲ್ಲ ನಿಮಗೆ ನಾನು ಹೇಳ್ತೀನಿ. ನಾನಿವತ್ತು ಟ್ರಾವೆಲ್ ಮಾಡ್ತಾ ಇರೋದು ಏರ್ ಅಲೈನ್ಸಲ್ಲಿ. ನಾನಿವತ್ತು ಯಲಹಂಕದಿಂದ ಏರ್ಪೋರ್ಟ್ವರೆಗೂ ಲೋಕಲ್ ಟ್ರೈನಲ್ಲಿ ಜರ್ನಿ ಮಾಡ್ತಾಯಿದ್ದೀನಿ. ಟೈಮ್ ಇವಾಗ ಬಂದುಬಿಟ್ಟು 9:15. 9:20ಗೆ ನನ್ನ ಟ್ರೈನ್ ಇದೆ. ಓಕೆ, ಸೊ ಒಳಗಡೆ ಹೋಗ್ಬಿಟ್ಟು ಪ್ಲ್ಯಾಟ್ಫಾರ್ಮ್ ಟಿಕೆಟ್ ತೊಗೊಂಡು ಜರ್ನಿ ಕಂಟಿನ್ಯೂ ಮಾಡೋಣ. ಆಮೇಲೆ ನಿಮಗೆ ಫ್ಲೈಟ್ ಸ್ಟಾರ್ಟ್ ಆಗುತ್ತೆ, ಎಷ್ಟೊತ್ತಿಗೆ ಅಲ್ಲಿ ರೀಚ್ ಆಗ್ತೀವಿ ಅಂದ್ಬಿಟ್ಟು. ಬನ್ನಿ ಒಳಗಡೆ ಹೋಗೋಣ. ಅದಕ್ಕೂ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್, ವಿಡಿಯೋನ ಸುಮಾರು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೇ ನೋಡ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕಾನ್ನ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಫಸ್ಟ್ ಈ ವಿಡಿಯೋಗೊಂದು ಲೈಕ್ ಮಾಡಿ. ಇದೇ ಯಲಹಂಕ ರೈಲ್ವೆ ಸ್ಟೇಷನ್. ಸೊ ಈ ಸ್ಟೇಷನ್ನ ನಾನು ಸುಮಾರು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಲಾಸ್ಟ್ ಟ್ರೈನ್ ಆ್ಯಕ್ಚುಲಿ 25 ಮಿನಿಟ್ಸ್ ಡಿಲೇ ಬರ್ತಾಯಿದೆ. ಓಕೆ, ಸೊ ನಮ್ಮ ಫ್ರೆಂಡ್ ಒಬ್ಬರು ಬರ್ತಿದ್ದಾರೆ, ಅವರು ಮೆಜೆಸ್ಟಿಕಲ್ಲಿ ಹತ್ಕೊಂಡಿದ್ದಾರೆ. ಈಗಿನ್ನೂ ಕಂಟೋನ್ಮೆಂಟು ಕ್ರಾಸ್ ಆಗಿದೆ ಅಂತ ಕಾಲ್ ಮಾಡಿದೆ ಇವಾಗ ಅವ್ರಿಗೆ. ಓಕೆ, ಬನ್ನಿ ನೋಡೋಣ ಎಷ್ಟೊತ್ತು ಬರುತ್ತೆ ಟ್ರೈನ್ ಅಂದ್ಬಿಟ್ಟು. ಇವಾಗ ಕರೆಕ್ಟಾಗಿ 9:20 ಆಗ್ತಿದೆ. 9:45ಗೆ ಬರುತ್ತೆ ಅಂತ ತೋರಿಸ್ತಾ ಇದೆ. ನೋಡೋಣ ಬನ್ನಿ ಎಷ್ಟೊತ್ತು ಬರುತ್ತೆ ಟ್ರೈನ್ ಅಂದ್ಬಿಟ್ಟು. ಒಳಗಡೆ ಹೋಗೋಣ. ಇದು ಯಲಹಂಕ ರೈಲ್ವೆ ಸ್ಟೇಷನ್. ಈಗ ತಾನೇ ಪ್ಲ್ಯಾಟ್ಫಾರ್ಮ್ ನಂಬರ್ 3ಯಲ್ಲಿ ಕಾಚಿಗೂಡ ಎಕ್ಸ್ಪ್ರೆಸ್ ಬಂದಿದೆ. ಬನ್ನಿ ಟಿಕೆಟ್ ತೊಗೊಂಡು ಒಳಗಡೆ ಹೋಗೋಣ. ಸ್ಟೇಷನ್ ಒಳಗಡೆ ಬಂದಾಯಿತು, ಟಿಕೆಟ್ ಕೂಡ ತೊಗೊಂಡಾಯಿತು. ಟಿಕೆಟ್ ಬಂದ್ಬಿಟ್ಟು ಬ್ಯಾಂಗ್ಳೂರು ಯಲಹಂಕದಿಂದ ಏರ್ಪೋರ್ಟಿಗೆ ಬರೀ 10 ರೂಪಾಯಿ ಅಷ್ಟೇ. ಮೆಜೆಸ್ಟಿಕ್ಕಿಂದ 15 ರೂಪಾಯಿ. ಇದು ಚೀಪ್ ಆ್ಯಂಡ್ ಬೆಸ್ಟ್ ವೇ. ಇದು ಏರ್ಪೋರ್ಟ್ಗೆ ಹೋಗ್ಬೇಕಂದ್ರೆ ಬರೀ 10 ರೂಪಾಯಲ್ಲಿ ಅಷ್ಟೇ. ಆಮೇಲೆ ಟ್ರಾವೆಲ್ ಟೈಮ್ ಕೂಡ ತುಂಬ ಕಡಿಮೆ, ಒಂದು 20 ನಿಮಿಷ ಆಗುತ್ತೆ ಅಷ್ಟೇ ಏರ್ಪೋರ್ಟ್ ಹೋಗೋದಕ್ಕೆ. ಅದೇ ನೀವು ಬಸ್ಸಲ್ಲಾಗಲಿ ಇಲ್ಲ ಕ್ಯಾಬಲ್ಲಾಗಲಿ ಇಲ್ಲ ಓನ್ ವೆಹಿಕಲಲ್ಲಿ ಹೋಗ್ಬೇಕಂದ್ರೆ ಸಿಕ್ಕಾಪಟ್ಟೆ ಖರ್ಚಾಗುತ್ತೆ. ಸೊ ಲೋಕಲ್ ಅಲ್ಲಿರೋರು ಏರ್ಪೋರ್ಟ್ಗೆ ಹೋಗೋದಕ್ಕೆ ಈ ಆಪ್ಷನ್ನ ಯೂಸ್ ಮಾಡಿಕೊಂಡ್ರೆ ತುಂಬ ಬೆಟರು. ದೇವನಹಳ್ಳಿಯಿಂದ ಮೆಜೆಸ್ಟಿಕ್ ಹೋಗೋ ಲೋಕಲ್ ಟ್ರೈನ್ ಬಂತು ಇವಾಗ. DMU ಟ್ರೈನ್ ಇದು. DMU ಅಂದರೆ ಡೀಸೆಲ್ ಮಲ್ಟಿಪಲ್ ಯೂನಿಟ್. ಇದು ಈಗ ತಾನೇ ಕಾಚಿಗೂಡ ಎಕ್ಸ್ಪ್ರೆಸ್ ಬಂತು. ಕಾಚಿಗೂಡ ಯಲಹಂಕ ಇದು. ಮತ್ತು ಯಲಹಂಕದಿಂದ ಇದು ಸಾಯಂಕಾಲ 4:20ಗೆ ಹೊರಡುತ್ತೆ. ಅಲ್ಲಿಗೆ ಬೆಳಗ್ಗೆ 5:15 ಹಂಗೆ ಹೋಗುತ್ತೆ ಕಾಚಿಗೂಡಗೆ. ಕಾಚಿಗೂಡ ಇರೋದು ಹೈದ್ರಾಬಾದಲ್ಲಿ. ಇವಾಗ 9:56 ಆಗ್ತಿದೆ. ಈಗ ನಮ್ಮ ಟ್ರೈನ್ ಬರ್ತಾಯಿದೆ, ತೋರಿಸ್ತೀನಿ ಬನ್ನಿ ಅದು ಅರೈವಲ್ಲು. ಟೈಮ್ ಇವಾಗ 10:26. ಈಗ ನಾವು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಲ್ಟಿಗೆ ಬಂದಿದ್ದೀವಿ. ಬರೀ 10 ಗಂಟೆಗೆ ಅಲ್ಲಿಂದ ಬಿಟ್ಟಿದ್ದೆ ಯಲಹಂಕದಿಂದ. 25 ಮಿನಿಟ್ಸಲ್ಲಿ ಬಂದುಬಿಟ್ವಿ. ಸೊ ಇಲ್ಲಿಂದ ನಮಗೆ ಇವಾಗ ಆಚೆ ಹೋದರೆ ಶಟಲ್ ಬಸ್ ಇರುತ್ತೆ, ಅದರಲ್ಲಿ ಹೋಗೋಣ ಬನ್ನಿ. ರೈಲ್ವೆ ಸ್ಟೇಷನಿಂದ ಆಚೆ ಬರ್ತಿದ್ದಂಗೆ ಈ ಥರ ಏರ್ಪೋರ್ಟ್ ಫ್ರೀ ಶಟಲ್ ಬಸ್ ಇರುತ್ತೆ. ಇದು ನಮಗೆ ಟರ್ಮಿನಲ್ 1 ಬನ್ನಿ ಹೋಗೋಣ. ಸೊ ಏರ್ಪೋರ್ಟ್ ಒಳಗಡೆ ಬಂದಾಯಿತು. ಇದೇ ನಮ್ಮ ಶಟಲ್ ಬಸ್ಸು. ಇದು ಬಂದ್ಬಿಟ್ಟು ಪಿಕಪ್ ಪಾಯಿಂಟ್ ಹತ್ರ 11 ಹತ್ರ ನಿಲ್ಲಿಸುತ್ತೆ. ನಮ್ಮ ಫ್ಲೈಟ್ ಇವತ್ತಿರೋದು ಟರ್ಮಿನಲ್ 1ಇಂದ. ವೆಬ್ ಚೆಕ್ ಇನ್ ಆಲ್ರೆಡಿ ಆಗಿದೆ, ಇನ್ನೇನಿದ್ರು ಒಳಗಡೆ ಹೋಗೋದಷ್ಟೇ. ಬನ್ನಿ ಒಳಗಡೆ ಹೋಗೋಣ. ಇವತ್ತು ಟ್ರಾವೆಲ್ ಮಾಡ್ತಿರೋದು ಸೂಪರ್ ಸ್ಮಾರ್ಟ್ ಬಾಯ್ ದೀಕ್ಷಿತ್. ಹಾಯ್ ದೀಕ್ಷಿತ್. ತಿರುಚೆಂದೂರಲ್ಲಿ ನೋಡಿರ್ತೀರಾ, ಇವನು ಚಂದ್ರು.
ನಮ್ಮ ಸಿಸ್ಟರ್ ಲಕ್ಷ್ಮಿ, ಚಂದ್ರು ವೈಫ್. ಫಸ್ಟ್ ಟೈಮ್ ಅಲ್ಲ ಲಕ್ಷ್ಮಿ ಫ್ಲೈಟಲ್ಲಿ ಜರ್ನಿ? ಸೂಪರ್. ದೀಕ್ಷಿತ್ ಹೋಗೋಣ ಒಳಗಡೆ. ಹತ್ರ ಬಂದಾಯಿತು. ಇದೇ ನಮ್ಮ ಫ್ಲೈಟು, ಏರ್ ಅಲಯನ್ಸ್ ಏರ್. ಆ್ಯಕ್ಚುಲಿ ಚಿಕ್ಕ ಫ್ಲೈಟು. ಬನ್ನಿ ಒಳಗಡೆ ಹೋಗೋಣ. Hi. 3A. Yeah, thank you. Third row from the forward, sir. Okay. Hello. 3A. Number 3A. 3A. Yeah. Please. ಓಹ್ ಥ್ಯಾಂಕ್. ಫ್ಲೈಟ್ ಒಳಗಡೆ ಬಂದಾಯಿತು. ಸೀಟ್ಸು ಮಾತ್ರ ರೆಡ್ ಕಲರಲ್ಲಿ ತುಂಬ ಚೆನ್ನಾಗಿದೆ. ಚಿಕ್ಕ ಫ್ಲೈಟು ಬಟ್ ಕ್ಯೂಟ್ ಆಗಿದೆ. ನನ್ನ ಪಕ್ಕ ದೀಕು ಕೂತಿದ್ದಾನೆ. ಹಾಯ್ ದೀಕು. ನಮ್ಮ ಫ್ರೆಂಡ್ ಆ ಕಡೆ ಕೂತಿದ್ದಾರೆ. ಅವರಿಬ್ಬರು ಸೆಲ್ಫಿ ತೆಗಿಯೋದ್ರಲ್ಲಿ ಫುಲ್ ಬ್ಯುಸಿ. ಹೆಂಗಿದೆ ಮಗ ಫ್ಲೈಟು? ಹೆಂಗಿದೆಯಪ್ಪ ಅಂತ ಕೇಳಿದ್ದು. ಚೆನ್ನಾಗಿದೆ ಅಲ್ಲ? ಓಕೆ. ಸೊ ಟೈಮ್ ಇವಾಗ 12:10 ಆಗ್ತಿದೆ. ನಾವೇ ಫಸ್ಟ್ ಪ್ಯಾಸೆಂಜರ್ಸ್ ಒಳಗಡೆ ಬಂದಿದ್ದು. ಲೆಗ್ ಸ್ಪೇಸು ತುಂಬ ಚೆನ್ನಾಗಿದೆ. ಆಮೇಲೆ ಒಂದು ಪೌಚ್ ಇದೆ ಇಲ್ಲಿ. ಕಾಂಪ್ಲಿಮೆಂಟ್ರಿ ವಾಟರ್ ಬಾಟ್ಲು ಕೊಟ್ಟರು 200 ml. ಇಲ್ಲೊಂದು ಟ್ರೇ ಇದೆ. ಇಲ್ಲಿ ಏನಾದ್ರು ಸ್ನ್ಯಾಕ್ಸ್ ಇಟ್ಕೊಂಡು ತಿನ್ಬೋದು. ವಾಟರ್ ಬಾಟಲ್ ಫೋಲ್ಡರು. ಆಮೇಲೆ ಹೇರ್ ಸಿಕ್ನೆಸ್ ಬ್ಯಾಗ್ ಕೂಡ ಕೊಟ್ಟಿದ್ದಾರೆ. ಯಾರಿಗಾದ್ರೂ ವಾಮಿಟಿಂಗ್ ಸೆನ್ಸೇಷನ್ ಇದ್ದರೆ ಅದನ್ನು ಯೂಸ್ ಮಾಡ್ಬೋದು. ಇದು ನೋಡಿ AC. ಆಮೇಲೆ ಇದು ಲ್ಯಾಪ್ಟಾಪ್ ಕೊಟ್ಟಿದ್ದಾರಲ್ಲ, ಅದು ಲ್ಯಾಪ್ಟಾಪ್ ಚಾರ್ಜ್ ಮಾಡಬಾರ್ದು ಅಂದ್ಬಿಟ್ಟು ಸೀಟ್ ಬೆಲ್ಟ್ ಇಂಡಿಕೇಟರ್. ಇದು ಕಾಲ್ ಬಟನು. ಇದು ಮಧ್ಯದಲ್ಲಿರೋದು ಅಟೆಂಡರ್ ಕಾಲ್ ಬಟನ್. ಇದು 2 ಸೀಟಿಗೂ 2 AC ಪಾಯಿಂಟು. ತುಂಬ ಚೆನ್ನಾಗಿದೆ. ಗ್ಲಾಸ್ ಅಷ್ಟು ಕ್ಲೀನಾಗಿಲ್ಲ, ಬಟ್ ಓಕೆ. ಈ ಕಡೆ ಗ್ಲಾಸ್ ಕ್ಲೀನಾಗಿದೆ. ಪಕ್ಕದಲ್ಲಿ ಇಂಡಿಗೋ ಫ್ಲೈಟು ರೆಡಿ ಆಗ್ತಿದೆ ಟೇಕ್ ಆಫಿಗೆ. ಸೊ ನಮ್ಮ ಫ್ಲೈಟು ಇಲ್ಲಿಂದ 12:30ಗೆ ಡಿಪಾರ್ಚರ್ ಆಗುತ್ತೆ, 12:20ಗೆ. ಸೊ ಸೇಲಮಲ್ಲಿ 1:20ಗೆ ರೀಚ್ ಆಗುತ್ತೆ. ವೀಕ್ ಡೇ ಇವತ್ತು ಖಾಲಿ ಇರುತ್ತೆ ಅಂದ್ಕೊಂಡೆ. ನೋಡಿದ್ರೆ ಫ್ಲೈಟ್ ಮಾತ್ರ ಫುಲ್ಲು ಹೌಸ್ಫುಲ್ ಹೋಗ್ತಿದೆ ಆ್ಯಕ್ಚುಲಿ. ಈಗ ಟೈಮ್ ಬಂದ್ಬಿಟ್ಟು 12:19 ಆಗ್ತಿದೆ. ಇನ್ನೊಂದು ಫ್ಯೂ ಸೆಕೆಂಡ್ಸಲ್ಲಿ ನಮ್ಮ ಫ್ಲೈಟು ಟೇಕ್ ಆಫ್ ಆಗುತ್ತೆ. ಫಸ್ಟ್ ಇಂಪ್ರೆಷನ್ ಫ್ಲೈಟ್ ಮಾತ್ರ ಸಿಕ್ಕಾಬಟ್ಟೆ ಕ್ಲೀನಾಗಿದೆ.
ಸೀಟ್ಸ್ ಕೂಡ ಕಂಫರ್ಟಬಲ್ ಆಗಿದೆ ಆ್ಯಕ್ಚುಲಿ. सह कप्तान अर्जुन अग्निहोत्री, कैबिन इंचार्ज सुश्री सुनीता, कैबिन क्रू श्री जाबिर। सेलम होते हुए कोचिन को जाने वाली उड़ान पर आपका स्वागत करते हैं। सेलम तक की दूरी 1 घंटे में पूरी की जाएगी। सुरक्षा की दृष्टि से कृपया विमान की उड़ान भरने और उतरने के समय अपनी मेज बंद कर दें, सीट सीधी रखें, सुरक्षा बेल्ट कसकर ध्यान दीजिए। हम आपको विमान के आपातकालीन निकास अन्य सुरक्षा उपकरणों के बारे में कांच खिड़कियां सामने और 2 द्वार पीछे की ओर हैं। 2 window exits in the forward and 2 doors in the rear. Each exit is clearly marked with red and white signs, and an emergency light strips along the floor lead the way to all cabin exits. I'll be there when the lights don't shine. I'll be there in the sleepless nights. I'll be there, make you feel alright. I'll be there, I'll be there. I'll be there when the lights don't shine. I'll be there in the sleepless nights. I'll be there, make you feel alright. I'll be there, I'll be ಫ್ಲೈಟ್ ಈಗ ಸೇಲಂ ಏರ್ಪೋರ್ಟ್ ಹತ್ರ ಬರ್ತಾ ಇದೆ. ಆ ಕಡೆ ರೋಡ್ ಕಾಣಿಸ್ತಾ ಇದೆಯಲ್ಲ, ಅದು ಸೇಲಂ ಹೈವೇ, ಅದು ಬ್ಯಾಂಗ್ಳೂರ್ ಸೇಲಂ ಹೈವೇ. सेलम हवाई अड्डे पर आप सभी का स्वागत है। बाहर का तापमान 36°C है। आप सभी से अनुरोध है विमान को पूरी तरह रुकने और रक्षा संकेत रहने तक धन्यवाद करते हैं।
ಟೈಮ್ ಇವಾಗ ಕರೆಕ್ಟಾಗಿ 1:20 ಆಗ್ತಿದೆ. ಸೇಲಂ ಏರ್ಪೋರ್ಟಿಗೆ ಬಂದಿದ್ದೀವಿ. ಕರೆಂಟ್ ಟೆಂಪ್ರೇಚರ್ ಬಂದ್ಬಿಟ್ಟು 36 ಡಿಗ್ರೀಸ್. ಓರಲ್ಲಿ ಫುಲ್ಲು ಬಿಸಿಲಿದೆ ಹಂಗೆ. ಈಗ ನಾವು ಬಂದಿದ್ದ ಫ್ಲೈಟ್ ಬಂದ್ಬಿಟ್ಟು ಕೊಚ್ಚಿಗೆ ಹೋಗುತ್ತೆ. 25 ಮಿನಿಟ್ಸ್ ಆಲ್ಟ್ ಆದಮೇಲೆ ಇಲ್ಲಿಂದ ಕೊಚ್ಚಿಗೆ ಹೋಗುತ್ತೆ. ಬ್ಯಾಂಗ್ಳೂರ್ ಟು ಕೊಚ್ಚಿ ಫ್ಲೈಟ್ ಅದು. ಫಸ್ಟ್ ಫ್ಲೈಟ್ ಜರ್ನಿ ಸಕ್ಸಸ್ಫುಲಿ ಕಂಪ್ಲೀಟೆಡ್. ನ್ಯಾಷನಲ್ ಫ್ಲಾಗ್. ಚಿಕ್ಕ ಏರ್ಪೋರ್ಟ್ ಬಟ್ ತುಂಬ ನೀಟಾಗಿದೆ. ಹಂಗೆ ಗಾರ್ಡನ್ ಬೇರೆ. ಹೆಂಗಿತ್ತು ಫ್ಲೈಟ್ ಎಕ್ಸ್ಪೀರಿಯನ್ಸ್? ನೈಸ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಗುಡ್ ಟೈಮ್. ನೆಕ್ಸ್ಟ್ ಯಾವ್ದಾದ್ರು ಅವಳ ಇಂಟರ್ನ್ಯಾಷನಲ್ಗೆ ಏನಾದ್ರು ದೇವ್ರ ಕರುಣೆ ತೋರಿಸಿ ನಮ್ಮ ಹೆಂಡತಿನ ಯಾವ್ದಾದ್ರು ಥಾಯ್ಲ್ಯಾಂಡ್ಗೋ, ಮಲೇಷಿಯಾಗೋ, ಗೋವಾಗೇನು. ಲಕ್ಷ್ಮಿ ಹೇಗಿತ್ತಮ್ಮ ಫ್ಲೈಟ್ ಜರ್ನಿ? ಹಾಂ, ಭಯ ಆಯ್ತಾ ಟರ್ಬುಲೆನ್ಸ್ ನೋಡಿ? ದೀಕು ಎಂಜಾಯ್ ಮಾಡ್ದ. ಆ್ಯಕ್ಚುಲಿ ರೆಗ್ಯುಲರ್ ಆಗಿ 1240 ರುಪೀಸು ಪ್ಲಸ್ ಕನ್ವೀನಿಯನ್ಸ್ ಫೀಸು 300 ಬೀಳುತ್ತೆ. 325. ಹಾಂ, ಸೊ ಇವಾಗ ಡಿಸ್ಕೌಂಟಲ್ಲಿ ನಮಗೆ ಫಸ್ಟ್ ಬೇಸ್ ಫೇರ್ ಬಂದ್ಬಿಟ್ಟು 525 ಪ್ಲಸ್ GST ಆಮೇಲೆ ಕನ್ವೀನಿಯನ್ಸ್ ಫೀಸು 300, 840 ಏನೋ ಇತ್ತು. ಅದರಲ್ಲಿ ನಮಗೆ ಡಿಸ್ಕೌಂಟ್ ಹೋಗಿ 600 ರುಪೀಸಿಗೆ ಸಿಕ್ತು ಈ ಟಿಕೆಟು. ವರ್ತ್ ಅನ್ನಿಸ್ತು. ಬಟ್ ಏನಂದರೆ ಈ ಕಡೆ ಏರ್ಪೋರ್ಟ್, ಬ್ಯಾಂಗ್ಳೂರಿಂದ ಏರ್ಪೋರ್ಟಿಗೆ ಬರಬೇಕು. ಆಮೇಲೆ ಇಲ್ಲಿಂದ ಸೇಲಂ ಏರ್ಪೋರ್ಟಿಂದ ಕೂಡ ಸೇಲಂ ಏರ್ಪೋರ್ಟ್ ಟೌನು ಸ್ವಲ್ಪ ದೂರ ಇದೆ. ಅಲ್ಲಿ ಮೇನ್ ರೋಡ್ವರೆಗೂ ನಡ್ಕೊಂಬಂದ್ಬಿಟ್ಟು ಬಸ್ ಹತ್ತಬೇಕು ನೀವು. ಇದೇ ಸೇಲಂ ಏರ್ಪೋರ್ಟ್ ಎಂಟ್ರೆನ್ಸ್. ಇದು NH4 ಕನ್ಯಾಕುಮಾರಿಯಿಂದ ಕಾಶ್ಮೀರ್ ಹೋಗೋ ಹೈವೇ ಇದು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೇನಾದ್ರು ಇಷ್ಟ ಆಗಿದ್ರೆ ಈ ವಿಡಿಯೋನ ಖಂಡಿತವಾಗೂ ಲೈಕ್ ಮಾಡಿ. ಹಾಗೆ ಹೊಸದಾಗಿ ಯಾರು ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.